ವೆಲ್ಕಮ್ ಟು ರೂಪಕ್ಷತ್ರಿಯ ಬ್ಲಾಗ್ಸ್ ಮುಂದುವರೆದಂತಹ ಭಾಗ. ಈ ಒಂದು ಫಲಕವನ್ನು ನೋಡಿ. ಈ ಒಂದು ಫಲಕದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಪೂರ್ತಿಯಾದಂತಹ ವಂಶಾವಳಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಕುವೆಂಪುರವರು ಮತ್ತು ಹಾಗೆ ಪೂರ್ಣಚಂದ್ರ ತೇಜಸ್ವಿಯವರು ಅವ್ರಿಗೆ ಬಂದ್ಬಿಟ್ಟು ಇಬ್ಬರು ಹೆಣ್ಮಕ್ಳು. ಇಲ್ಲಿ ನೋಡಿ ಅವ್ರದ್ದು ಫುಲ್ಲು ಆ ವಂಶಾವಳಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ತೇಜಸ್ವಿಯವರ ಜನನ, ಅವರ ತಾಯಿ ಹೆಸರು, ಅವರ ಹೆಂಡತಿಯ ಹೆಸರು ನೋಡಿ. ಪತ್ನಿ ಬಂದು ರಾಜೇಶ್ವರಿ, ಮಕ್ಕಳು ಬಂದ್ಬಿಟ್ಟು KP ಸುಷ್ಮಿತಾ, KP ಈಶಾನ್ಯ ಅಂತ ಹೇಳಿ, ಈಶಾನ್ಯ ಅಂತ ಏನೋ ಇದೆ. ಆ್ಯಂಡ್ ಸ್ಕ್ರೀನ್ಶಾಟ್ ತಗೊಳ್ಳಿ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ. ಈ ಬಾರಿ ಫಲಪುಷ್ಪ ಪ್ರದರ್ಶನವನ್ನು 219ನೇ ಗಣರಾಜ್ಯೋತ್ಸವ ಇರೋದ್ರಿಂದ ಹಾಗಾಗಿ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಾರಿಯ ಥೀಮ್ ಬಂದ್ಬಿಟ್ಟು ತೇಜಸ್ವಿ ವಿಸ್ಮಯ ಅಂತ ಹೇಳ್ಬಿಟ್ಟು 219ನೇ ಆವೃತ್ತಿಯ ಈ ಒಂದು ಫಲಪುಷ್ಪ ಪ್ರದರ್ಶನವು ತೇಜಸ್ವಿಯವರ ಬರಹಗಳ ದಿನಗಳು, ಹಾಗೆ ಪ್ರಾಣಿ ಶಿಲ್ಪಗಳು, ಗ್ರಾಮೀಣ ಜೀವನ ಹಾಗೂ ಅರಣ್ಯಗಳನ್ನು ಹೂವಿನಲ್ಲಿ ಮರುಸೃಷ್ಟಿಯನ್ನು ಮಾಡಲಾಗಿದೆ. ಇನ್ನು ಇದೇ ಮೊದಲ ಬಾರಿಗೆ ಲಾಲ್ಬಾಗ್ನಲ್ಲಿ ಪರಿಸರ ಮತ್ತು ಕಾಡು ಪ್ರಾಣಿಗಳ ಕುರಿತಾದ ಬೃಹತ್ ಆಕಾರದ ಸ್ತಬ್ಧ ಚಿತ್ರಗಳಲ್ಲಿ ನೀವಿಲ್ಲಿ ನೋಡಬಹುದು. 300ಕ್ಕೂ ಹೆಚ್ಚು ಬಗೆಯ ಕಾಡು ಹಣ್ಣುಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಹಾಗೆ ತೇಜಸ್ವಿ ಆಸಕ್ತಿ ಬಿಂಬಿಸುವಂತಹ 150ಕ್ಕೂ ಹೆಚ್ಚು ಪಕ್ಷಿ ಫೋಟೋಗಳನ್ನು, ಹಾಗೆ 250 ಕೀಟಶಾಸ್ತ್ರದ ಮಾದರಿಗಳ ಫೋಟೋಗಳನ್ನು ಇಲ್ಲಿ ಇರಿಸಲಾಗಿದೆ. ಅಲ್ಲದೆ ತೇಜಸ್ವಿಯವರ ಪುಸ್ತಕಗಳನ್ನು ಕೂಡ ಇಲ್ಲಿ ಖರೀದಿಸಬಹುದು. ಹಾಗೆ ಇಲ್ಲಿ ಪ್ರದರ್ಶನಕ್ಕೆ ಕೂಡ ಇಡಲಾಗಿದೆ. ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ದೇಶದ ವಿವಿಧ ಭಾಗಗಳಿಂದ 95 ಹೆಚ್ಚು ಬಗೆಯ ಹೂಗಳನ್ನು ತರಿಸಲಾಗಿದೆ. ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಮತ್ತು ಡಾರ್ಜಿಲಿಂಗ್ಗಳಿಂದ ಕೂಡ ಹೂಗಳನ್ನು ಸಂಗ್ರಹಿಸಲಾಗಿದೆ. ಒಟ್ಟು 32 ಲಕ್ಷ ಹೂಗಳಿಂದ ತೇಜಸ್ವಿಯವರ ಕಲಾ ಪಯಣಕ್ಕಾಗಿ ಲಾಲ್ಬಾಗ್ ಅನ್ನು ಶೃಂಗಾರ ಮಾಡಲಾಗಿದೆ. ಇವುಗಳಲ್ಲಿ 27 ಲಕ್ಷ ಹೂಗಳು ಲಾಲ್ಬಾಗ್ನಲ್ಲೇ ಬೆಳೆದಂತಹ ಹೂಗಳಾಗಿರುತ್ತವೆ. LED ಸ್ಕ್ರೀನ್ಗಳನ್ನು ಬಳಸಿ ಲಾಲ್ಬಾಗ್ನ ಆಯ್ದ 6 ಸ್ಥಳಗಳಲ್ಲಿ ತೇಜಸ್ವಿಯವರ ಬದುಕು, ಬರಹ, ಸಾಧನೆಗಳನ್ನು ಬಿಂಬಿಸುವಂತಹ ಫೋಟೋಗಳು, ವಿಡಿಯೋಗಳು, ID ವಿಡಿಯೋ ತುಣುಕುಗಳು ಹಾಗೆ ಫಲಪುಷ್ಪ ಪ್ರದರ್ಶನದ ಅವಧಿಯುದ್ದಕ್ಕೂ ಕೂಡ ಈ ಬಾರಿ ಪ್ರದರ್ಶಿಸಲಾಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಒಂದು ಮನೆ ಟೈಪಲ್ಲಿ ಫುಲ್ಲು ಹೂವಿಂದನೇ ಮಾಡಿದ್ದಾರೆ. ಹಾಗೆ ಮುಂದೆ ಒಂದು ಗಂಡ ಹೆಂಡತಿ ಕುತ್ಕೊಂಡಿರೋ ರೀತಿಯಲ್ಲಿ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಆ್ಯಂಡ್ ಗ್ಲಾಸ್ ಹೌಸ್ನಲ್ಲಿ ಎಲ್ಲವೂ ಕೂಡ ಈ ಕಾಡಿನ ಥೀಮನ್ನು ಇಟ್ಕೊಂಡಿದ್ದಾರೆ. ಅಲ್ಲಲ್ಲೇ ಪಕ್ಷಿಗಳು, ಹಾಗೆ ಈ ಕಾಡಲ್ಲಿ ಸಿಗುವಂತಹ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅಲ್ಲಲ್ಲೇ ಇಟ್ಟು ಅದರ ಫಲಕಗಳನ್ನು ಇಟ್ಟು ಅದರ ಹೆಸರುಗಳನ್ನು ಹಾಕಿ ವಿವರಿಸಿದ್ದಾರೆ. ಹಾಗೆ ಅಲ್ಲಲ್ಲೇ ನಿಮಗೆ ಪಕ್ಷಿಗಳ ಸೌಂಡು ಕೂಡ ಕೇಳಿಸ್ತಾ ಇರುತ್ತೆ. ಹಾಗೇನೇ ಈ ಒಂದು ಬಿಸಿಲುಗಾಲದಲ್ಲಿ ಒಳಗಡೆ ಹೋಗ್ಬಿಟ್ರೆ ನಮಗೆ ಈ ನೀರು ಚಿಮ್ಕ್ಸೋ ರೀತಿಯಲ್ಲಿ ಮಾಡಿದರೆ ಬಹಳ ಚೆನ್ನಾಗಿದೆ. ಹಾಗೆ ಬೇರೆ ಬೇರೆ ಜಾತಿಯ ವಿವಿಧ ಬಗೆಯ ಹೂಗಳನ್ನು ನೀವಿಲ್ಲಿ ನೋಡ್ಬೋದು. ಹಾಗೆ ಈ ಫಲಕಗಳಲ್ಲಿ ತೇಜಸ್ವಿ ಅವರ ಒಂದು ಪೂರ್ತಿಯಾದಂತಹ ವಿವರಗಳಿದೆ. ನೀವು ಸಮಯ ಇದ್ರೆ ಓದ್ಕೊಂಡು ಕೂಡ ನೀವು ತಿಳ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ನೋಡಿ, ಆ ಕಡೆ ಬಂದ್ಬಿಟ್ಟು ಮನೆ ಮಾಡಿದ್ದಾರೆ. ಮೇಲೆ ಬಂದ್ಬಿಟ್ಟು ಒಂದು ಬೆಟ್ಟದ ರೀತಿಯಲ್ಲಿ ಮಾಡಿ ಅಲ್ಲಿ ತೇಜಸ್ವಿಯವರ ಒಂದು ಭಾವಚಿತ್ರವನ್ನು ಕೂರಿಸಿದ್ದಾರೆ. ಆ್ಯಂಡ್ ಎಲ್ಲ ಡಿಫ್ರೆಂಟ್ ಬಗೆಯ ಹೂಗಳೆಲ್ಲವೂ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಗೆ ಬಗೆಯ ಹೂಗಳು. ಆ್ಯಂಡ್ ಇದು ನೋಡಿ ಸೇವಂತಿ, ಫುಲ್ಲು ಗ್ರೀನ್ ಕಲರಲ್ಲಿದೆ. ಆ್ಯಂಡ್ ಈ ಫ್ಲವರ್ ನೋಡಿ ಏನು ಸಖತ್ತಾಗಿದೆ. ಸೆಲಾಸಿಯೋ, ಟೊರೆನಿಯಾ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಸೇವಂತಿ ಹೂಗಳನ್ನು ನೀವು ನೋಡ್ಬೋದು. ಅಲ್ಲಲ್ಲೇ ತೇಜಸ್ವಿಯವರ ಒಂದು ಲೈಫ್ ಸ್ಟೋರಿಯನ್ನು ಫಲಕಗಳಲ್ಲಿ ಈ ರೀತಿ ಹಾಕಿದ್ದಾರೆ. ಕುವೆಂಪು ಹಾಗೆ ಅವರ ಧರ್ಮಪತ್ನಿ ಶ್ರೀಮತಿ ಹೇಮಾವತಿ ಹಾಗೂ ಶ್ರೀ ಕುವೆಂಪುರವರು ತೇಜಸ್ವಿಯವರ ತಂದೆ ತಾಯಿ.
ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಭಾವಚಿತ್ರವನ್ನು ಇಟ್ಟಿದ್ದಾರೆ. ಅಲ್ಲಲ್ಲಿ ಅವರ ಕಾದಂಬರಿಗಳು, ಕಥೆಗಳನ್ನು ಈ ರೀತಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಕರ್ವಾಲೋ. ಆ್ಯಂಡ್ ಅಲ್ಲಲ್ಲೇ ನೀವು ಈ ರೀತಿ ಬೋನ್ಸಾಯಿ ಗಿಡಗಳನ್ನು ನೀವು ನೋಡ್ಬೋದು. ಆ್ಯಂಡ್ ಇಲ್ಲೇನೋ ಸೀಮೆ ತಂಗಡಿ ಅಂತ ಇಟ್ಟಿದ್ದಾರೆ. ಅದು ಏನು ಸೀಮೆ ತಂಗಡಿ ಅಂತ ಗೊತ್ತಿಲ್ಲ. ಇದು ಸೀಮೆ ತಂಗಡಿ. ಆ್ಯಂಡ್ ಇದು ಬಂದು ರಂಗುಮಾಲೆ ಅಂತ ಇಟ್ಟಿದ್ದಾರೆ. ಭಯಾನಕ ನರಭಕ್ಷಕ. ಅವರು ಬರೆದಿರುವಂತಹ ಪುಸ್ತಕ ಪ್ರದರ್ಶನವನ್ನು ಇಟ್ಟಿದ್ದಾರೆ. ಪುಸ್ತಕಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಚುಗಾರಿ ಕ್ರಾಸ್, ಪೂರ್ಣಚಂದ್ರ ತೇಜಸ್ವಿ. ಆ್ಯಂಡ್ ಇಲ್ಲಿ ನೋಡಿ, ಚಿದಂಬರ ರಹಸ್ಯ. ಚಿದಂಬರ ರಹಸ್ಯ. ಆ ಕಡೆ ಹಣ್ಣು ಹಂಪಲು ತರಕಾರಿಗಳನ್ನು ಇಟ್ಟಿದ್ದಾರೆ. ನೋಡಿ, ಅಲ್ಲಿ ಬಗೆ ಬಗೆಯ ತರಕಾರಿಗಳನ್ನು ಇಟ್ಟಿದ್ದಾರೆ. ಮಾಯಾಲೋಕ, KP ಪೂರ್ಣಚಂದ್ರ ತೇಜಸ್ವಿ. ಇಲ್ಲಿ ಬಗೆ ಬಗೆಯ ತರಕಾರಿಗಳು ಹಾಗೆ ಹಣ್ಣುಗಳನ್ನು ಕೂಡ ಇಟ್ಟಿದ್ದಾರೆ. ಯಾವ್ಯಾವ ಹಣ್ಣು ಯಾವ್ಯಾವ ತರಕಾರಿಗಳಿದೆ ನೋಡ್ಕೊಳ್ಳಿ. ಕ್ಯಾಪ್ಸಿಕಮ್ ಇದೆ, ಆಲೂಗಡ್ಡೆ ಇದೆ, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಆದ ಎಲ್ಲ ತರಕಾರಿಗಳು ಇಲ್ಲಿದೆ. ಇದೇನಿದು ತೆಂಗಿನಕಾಯಿ? ಇದು ಸನ್ಯಾಸಿ ಬಕ್ರೇನಂತೆ, ಏನಾಗೋದಿಲ್ಲ. ಬೆಟ್ಟದ ಕಣಗಿಲೆ ನೋಡಕ್ ತೆಂಗಿನಕಾಯಿ ತರ ಇದೆ, ಏನೋ ಎಳ್ನೀರ್ ತರ ಇದೆ. ಅದೇ ಎಳ್ನೀರ್ ತರ ಇದೆ. ನೋಡಿ, ಇದು ಡಿಫ್ರೆಂಟ್ ಟೈಪ್ ಆಫ್ ಹಣ್ಣು. ಬೆಟ್ಟಲೆ ಕಣಗಿಲೆ, ಏನದ ಕಲ್ತೇಗನಂತೆ, ಅದೇನೋ ಎಲಿಫೆಂಟ್ ಆ್ಯಪಲ್. ಏನಿದು ಕಿವಿ ಅಂಜೂರ, ಸಪೋಟ, ಇಂಪೋರ್ಟೆಡ್ ಲೆಮನ್ನು, ಏನೇನೋ ಇದೆ ನೋಡ್ಕೊಳ್ಳಿ. ಏನಿದು ಬಲ್ಪಾಳೆ, ಬಿಳಿ ಹಲಸು, ಮುಳ್ಳು ಮುತ್ತುಗ, ಏನು ಇದು? ಯಾವುದು ಗುಲಾಬಿ ಪಾಪಸ್ ಕಳ್ಳಿ. ನೇಮೋ ಧೂಪದ ಮರ. ಅದು ಏನೇನೋ ಡಿಫ್ರೆಂಟ್ ಆಗಿದೆ ನೋಡಿ. ಎಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಇದೇನಿದು? ಆನೆ ಮುಂಗು. ಏನಿದು? ಬೆಪ್ಪಾಳೆನಂತೆ ನೋಡ್ರಿ. ಅದೇನೇನ ಇದು? ಅದೇನೆ ಬೆಪ್ಪಾಳೆ. ಡೌನಿ ಓಲಿಯಂಡರ್ ಅಂತ ಏನೋ ಇದೆ ನೋಡಿ. ಎಲ್ಲ ಕಡೆ ಬರೀ ಶಾಮಂತಿಗಳನ್ನೇ ನೀವು ಹೆಚ್ಚಾಗಿ ನೋಡ್ಬೋದು. ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲು ಅವರು ಬರೆದಂತಹ ಎಲ್ಲ ಪುಸ್ತಕಗಳನ್ನು ಇಲ್ಲಿಟ್ಟಿದ್ದಾರೆ. ಇಲ್ಲಿ ನೋಡು, ಏನಂತಲೇ ಕಾಣಿಸ್ತಾ ಇಲ್ಲ. ಮಿಂಚುಳ್ಳಿ,
ಈ ಫ್ಲವರ್ ನೋಡಿ ಏನು ಸಖತ್ತಾಗಿದೆ. ಕಿರಗನೂರಿನ ಗಯ್ಯಾಳಿಗಳು. ಆ್ಯಂಡ್ ಇದು ಹಣ್ಣು ಡಿಫ್ರೆಂಟ್ ಆಗಿದೆ ನೋಡಿ, ಏನೋ ತಿನ್ನೋದಾ ಏನು ಅಂತನೋ ಗೊತ್ತಿಲ್ಲ ನನಗೆ. ಬಿಸ್ಮಾರ್ಕ್ ತಾಳೆ. ಅಡ್ವೆಂಚರ್ ಪುಸ್ತಕವನ್ನು ಬರೆದಿದ್ದಾರೆ ಅಲ್ಲಿ ನೋಡಿ. ಆ್ಯಂಡ್ ಆಗಲೇ ತೋರಿಸಲ್ವ ಏನೇನೋ ಬಗೆ ಬಗೆಯ ಹಣ್ಣುಗಳು, ತರಕಾರಿಗಳು, ಹಾಗೆ ಬೋನ್ಸಾಯಿ ಗಿಡಗಳು ಕೂಡ ಇದೆ. ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ಪುಸ್ತಕಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಾಗೇನೇ ನೀವು ಅಲ್ಲಲ್ಲೇ ಡಿಫ್ರೆಂಟ್ ಟೈಪ್ ಆದಂತಹ ತರಕಾರಿಗಳನ್ನು, ಹಣ್ಣುಗಳನ್ನು ನೋಡ್ಬೋದು. ನೀವು ನನ್ನ ಲೈಫ್ ಟೈಮಲ್ಲೇ ಇದನ್ನು ಯಾವುದನ್ನು ಕೂಡ ನಾನು ನೋಡಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾಪನೆ ಅಂತ ಏನೋ ಇದೆ, ಸಖತ್ತಾಗಿದೆ. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಆ ಮರಗಳನ್ನು ಯಾವ ರೀತಿ ಸೆಟ್ ಮಾಡಿ ಹಾಕಿದ್ದಾರೆ, ಹಾಗೆ ಮನೆನ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಇದು ತುಂಬಾ ಇಷ್ಟ ಆಗೋಯ್ತು ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ನೋಡಿ, ಆ ಕಡೆ ಗ್ಲಾಸಸ್ ಇರೋ ರೀತಿಯಲ್ಲಿ ಪುಟ್ ಪಾಟ್ಸು, ಮರ, ಆ ಮನೆ ಟೈಪಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಕೆ ಶಿವರಾಮ್ ಕಾರ್ ಅಂತವರು ಪ್ರತಿಮೆ ಇದೆ. ಅಪರೂಪದ ತಂದೆ ಮಗ ಅಲ್ಲಿ ನೋಡಿ. ಆ್ಯಂಡ್ ಆ ಕಡೆ ನೋಡಿ ಮೀನು, ತೇಜಸ್ವಿಯವರು ಮೀನು ಹಿಡಿಯೋ ರೀತಿನಲ್ಲಿ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಮೀನುಗಳಿದೆ, ಚಿಕ್ಕ ಥರ ಪಾಂಡ್ ಥರ ಮಾಡಿದ್ದಾರೆ ನೋಡಿ. ಪೂರ್ಣಚಂದ್ರ ತೇಜಸ್ವಿಯವರ ಮೀನು ಶಿಕಾರಿಯ ತಪಸ್ಸು. ನೋಡಿ ಗಿಡದಲ್ಲಿ ಸಪೋಟ ಬಿಟ್ಟಿದೆ. ಬರೆಯದ ಕತೆಗಾರರ ತೇಜಸ್ವಿ ಶಾಮಣ್ಣ. ತೇಜಸ್ವಿಯವರು ಹಾಗೆ ಶಾಮಣ್ಣನವರು ಸೈಕಲ್ನಲ್ಲಿ ಕುತ್ಕೊಂಡು ಹೋಗೋ ರೀತಿನಲ್ಲಿ ಮಾಡಿದ್ದಾರೆ. ಆ್ಯಂಡ್ ನೋಡಿ ಹೂಗಳು ಬರೀ ಶಾಮಂತಿ, ಡಿಫ್ರೆಂಟ್ ಟೈಪ್ ಆಫ್ ಶಾಮಂತಿ. ಈ ಕಡೆ ನೋಡಿ, ಇದು ಡಿಫ್ರೆಂಟ್ ಆಗಿದೆ ಹೂವು. ಇಲ್ಲಿ ನೋಡಿ ಈ ಥ್ರೆಡ್ಡಲ್ಲಿ ಮಾಡ್ತಾರಲ್ವ, ಎಷ್ಟು ಚೆನ್ನಾಗಿ ಅವರ ಚಿತ್ರವನ್ನು ಹಾಗೆ ಕರ್ನಾಟಕ ಮ್ಯಾಪನ್ನು ಎಷ್ಟು ನೀಟಾಗಿ ಮಾಡಿದ್ದಾರೆ. ಆ ಥ್ರೆಡ್ ಹಾರ್ಟ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕನ್ನಡಕ್ಕೊಬ್ಬನೇ ತೇಜಸ್. ತೇಜಸ್ವಿಯವರ ಬದುಕು, ಬರಹ, ಸಾಮಾಜಿಕ ಕಳವಳಿ, ಹಾಗೆ ರೈತ ಚಳುವಳಿ, ಪರಿಸರ ಕುರಿತು ಅವರಿದ್ದ ಕಾಳಜಿಯನ್ನ ಈ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಬಿಂಬಿಸಲಾಗಿದೆ. ನೀವು ಈ ಬಾರಿ ಗಾಜಿನ ಮನೆಯಲ್ಲಿ ಏನೇ ನೋಡ್ತಾ ಇದ್ದೀರಾ ಅಂತಂದ್ರೆ, ಕಾಡುಗಳಿಂದ ಆವೃತವಾದಂತಹ 45 ಅಡಿ ವಿಸ್ತೀರ್ಣದ 25 ಅಡಿ ಎತ್ತರದ ಬೃಹತ್ ಬೆಟ್ಟ ಜಲಪಾತದ ಮಾದರಿ, ಜದಿತೆಗೆ ಅದರ ತಪ್ಪಲಿನಲ್ಲಿ ತೇಜಸ್ವಿಯವರ ನಿರುತ್ತರ ಮನೆಯ ಪುಷ್ಪ ಮಾದರಿಯನ್ನ ನೋಡ್ಲಿದ್ದೀರಾ. ಅದರ ಜೊತೆಗೆ ಅದರ ಮುಂದೆ 4 ಅಡಿ ಎತ್ತರದ ತೇಜಸ್ವಿ, ರಾಜೇಶ್ವರಿಯವರ ಪ್ರತಿಮೆಗಳು, ಹಾಗೆ ತೇಜಸ್ವಿಯವರ ಸ್ಕೂಟರ್ ಮತ್ತು ಕಾರ್ವೋಲ ಕಾದಂಬರಿ ಪಾತ್ರವಾದಂತಹ ಕಿವಿನಾಯಿ, ಕರಿಯಪ್ಪ, ಮಂದಣ್ಣನ ಪಾತ್ರ, ಏರೋಪ್ಲೇನ್ ಚಿಟ್ಟೆ ಮೊದಲಾದ ಪ್ರಾಣಿ, ಪಕ್ಷಿ, ಕೀಟಗಳು, ಪುಷ್ಪ ಮಾದರಿಗಳನ್ನು ನೀವು ನೋಡಲಿದ್ದೀರಾ. ಜೊತೆಗೆ ಬೆಟ್ಟದ ಬಲಭಾಗದ ತಪ್ಪಲಿನಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾಪನದ ಕಟ್ಟಡದ ಪುಷ್ಪ ಮಾದರಿಯನ್ನು ಕೂಡ ನೀವು ನೋಡಲಿದ್ದೀರಾ.
ಎಲ್ಲ ಹೂಗಳನ್ನು ಇಲ್ಲಿಯೇ ಹೂಗಳನ್ನೇ ಬಳಸಿದ್ದಾರೆ. ಸೊ ಹಾಗಾಗಿ ನಮಗೆ ಅಷ್ಟು ಡಿಫ್ರೆಂಟ್ ಆಗಿರೋಂಥ ಹೂಗಳು ಕಾಣಿಸ್ತಿಲ್ಲ. ತೇಜಸ್ವಿ ಅವರು ನೋಡಿ ಕಂಪ್ಯೂಟರ್ ಮುಂದೆ ಕೂತಿರೋ ರೀತಿಯಲ್ಲಿ ಹೂಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಗೋನಿಯಾ ಹೂಗಳು, ಇವೆಲ್ಲವೂ ಕೂಡ ಬೆಗೋನಿಯಾ ಹೂಗಳು, ಡಿಫ್ರೆಂಟ್ ಕಲರ್. ಕುವೆಂಪು ಕನ್ನಡ ತಂತ್ರಾಂಶ, ತಂತ್ರಜ್ಞಾನ ಮತ್ತು ಭಾಷೆಗೆ ಬೇಲಿಯಾಗಬಾರದು, ಅದೊಂದು ರಾಜ ಮಾರ್ಗವಾಗಬೇಕು ಅಂತ ಹೇಳ್ಬಿಟ್ಟು ಮುಂದೆ ಇದೆ. ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ಸ್ನ ನೋಡಿ ಇಲ್ಲೆಲ್ಲನೂ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಕಾಫಿ ಬೋರ್ಡಿನ ಹಗಲು ದರೋಡೆ ನಿಲ್ಲಲಿಲ್ಲ ಪೂರ್ಣಚಂದ್ರ ತೇಜಸ್ವಿ. ಕಾಫಿ ಬೀಜ. ಸಾಹಿತ್ಯದಲ್ಲಿ ಮಿಸ್ಸಿಂಗ್ ಲಿಂಕ್ಗಳನ್ನು ಜೋಡಿಸಿ ಪೂರ್ಣಚಂದ್ರ ತೇಜಸ್ವಿ. ನೋಡಿ ನೋಡಿ ಸಿರಿಧಾನ್ಯಗಳಲ್ಲಿ ಮಾಡಿದ್ದಾರೆ. ಹಾಗೆ ಲಾಲ್ಬಾಗ್ನ ಗಾಜಿನ ಮನೆಯನ್ನು ಸುತ್ತು ಹಾಕ್ತಾ ಇದ್ರೆ ಬಗೆ ಬಗೆಯ ಹೂಗಳನ್ನು, ಬಣ್ಣದ ಹೂಗಳನ್ನು ನೋಡ್ಬೋದು. ಅದರ ಜೊತೆಗೆ ಈ ಬಾರಿ ಆಕರ್ಷಣೆಯಾಗಿ ಸೂರ್ಯಕಾಂತಿ ಹೂಗಳನ್ನು ಹೆಚ್ಚಾಗಿ ಅಲ್ಲಲ್ಲೇ ಬಳಸಲಾಗಿದೆ. ಇಡೀ ಲಾಲ್ಬಾಗ್ ಎಲ್ಲವೂ ಕೂಡ ಸೂರ್ಯಕಾಂತಿ ಹೂಗಳನ್ನು ಹೆಚ್ಚಾಗಿ ಬಳಸಿದ್ದಾರೆ. ಏನೋ ಪೊಂಡಾ ಆ್ಯಪಲ್ ಅಂತೆ, ಮಂಕಿ ಆ್ಯಪಲ್ ಅಂತೆ ನೋಡಿ. ಇದು ಚೆನ್ನಾಗಿದೆ ನೋಡಿ ಹೂಗಳು. ಆ್ಯಂಡ್ ಈ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅಂತ ಇದೆ. ಡಾಕ್ಟರ್ ರಾಮ್ ಮನೋಹರ ಲೋಹಿಯಾ ಅಂತ ಇದೆ. ಲೋಹಿಯಾ. ಮಂತ್ರ ಮಾಂಗಲ್ಯ ಅಂತ ಇದೆ. ನೋಡಿ, ಮಂತ್ರ ಮಾಂಗಲ್ಯ ಅಂದರೆ ಸಮಾಜದಲ್ಲಿ ಮೌಢ್ಯ ಮತ್ತು ಆಡಂಬರದ ಗೂಡಾಗಿದ್ದ ಮದುವೆಗಳಿಗೆ ಪರ್ಯಾಯವಾಗಿ ಕುವೆಂಪು ರೂಪಿಸಿದ ಸರಳ ಮತ್ತು ಅರ್ಥಪೂರ್ಣ ವಿವಾಹ ಸಂಹಿತೆಯ ಮಂತ್ರ ಮಾಂಗಲ್ಯ ಅಂತ ಏನೋ ಇದೆ ನೋಡಿ. ಕೃತಿಗಳು ಹಾಗೂ ಪಡೆದ ಪ್ರಶಸ್ತಿಗಳು. ಕಿರುಗೂರಿನ ಗಯ್ಯಾಳಿಗಳು, ತಬರನ ಕತೆ, ಡೇರ್ ಡೆವಿಲ್, ಮುಸ್ತಫಾ, ಏನೆಲ್ಲ ಚಿತ್ರಗಳಿದೆ ನೋಡಿ.
ಇಲ್ಲಿ ನೋಡಿ ಮರದಲ್ಲಿ ಡಿಫ್ರೆಂಟಾಗಿ ಪ್ರಾಣಿಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಅದನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದು ಹಾಗೆ ನ್ಯಾಚುರಲ್ ಆಗಿ ಹಾಗೆ ಆಗಿರೋವಂಥದ್ದು, ಇದು ಮಾಡಿರೋವಂಥದ್ದಲ್ಲ. ಸೊ ಹಾಗಾಗಿ ಹಾಗೆ ಇಟ್ಟಿದ್ದಾರೆ. ಅದು ಅವರ ಫ್ಯಾಮಿಲಿ. ನಾನು ಆಗಲೇ ತೋರಿಸಿದ್ದೆ ನಿಮಗೆ ಫೋಟೋಸು. ಸೊ ಅದೇನೇ ಅವರ ಫ್ಯಾಮಿಲಿ ಫೋಟೋವನ್ನು ಹಾಕಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರಿಗೆ 2 ಹೆಣ್ಮಕ್ಳು, ಅವರ ಅಳಿಯಂದಿರು, ಅವರ ಬಾಲ್ಯಾವಸ್ಥೆ ಎಲ್ಲವನ್ನು ಹಾಕಿದ್ದಾರೆ. ಅವ್ರಿಗೆ ಏನೇನು ಪ್ರಶಸ್ತಿಗಳು ಸಿಕ್ಕಿದೆ ಅನ್ನೋದನ್ನು ಕೂಡ ಹಾಕಿದ್ದಾರೆ. 1957ರಲ್ಲಿ ಆ ಪ್ರಜಾವಾಣಿ ಪ್ರತಿಕ್ರಿಯೆ ದೀಪಾವಳಿ ವಿಶೇಷಾಂಕ ಕಥಾ ಪ್ರಶಸ್ತಿ ಲಿಂಗಬದ್ಧ ಕತೆಗೆ, ಆ್ಯಂಡ್ 1980ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಾರ್ಮೋಲೋ ಕಾದಂಬರಿಗೆ, 1985ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಚಿದಂಬರ ರಹಸ್ಯ ಕಾದಂಬರಿಗೆ 1987ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಲಭಿಸಿದೆ. 1988ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚಿದಂಬರ ರಹಸ್ಯ ಕಾದಂಬರಿಗೆ. 1989ರಲ್ಲಿ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಲಭಿಸಿದೆ ಚಿದಂಬರ ರಹಸ್ಯ ಕಾದಂಬರಿಗೆ. 1990ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ. ಹಾಗೆ 1991ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಕೃತಿಗೆ. ಇಷ್ಟು ಪ್ರಶಸ್ತಿಗಳು ಅವರಿಗೆ ಲಭಿಸಿದೆ. ಆ್ಯಂಡ್ ಇಲ್ಲೂ ಕೂಡ ಇದೆ, ಕಂಟಿನ್ಯೂಸ್ ಹಾಗೆ ಆಗಿದೆ ಪ್ರಶಸ್ತಿ ಗೌರವಗಳು. 1992ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದಕ್ಕೆ, ಕಿರಗೂರಿನ ಗಯ್ಯಾಳಿಗಳು ಕಥಾ ಸಂಕಲನಕ್ಕೆ. ಸುಮಾರು ಪ್ರಶಸ್ತಿಗಳು ಅವ್ರಿಗೆ ಲಭಿಸಿದೆ. 1992ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪರಿಸರ ಕಥೆಗೆ. 1993 ಕರ್ನಾಟಕ ಸರ್ಕಾರದಿಂದ ಪರಿಸರ ಪ್ರಶಸ್ತಿ ಪರಿಸರದ ಮೇಲಿನ ಕಾಳಜಿಯ ಬರವಣಿಗೆಗೆ. ಹಾಗೆ 1994ರಲ್ಲಿ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಮಿಸ್ಸಿಂಗ್ ಲಿಂಕ್ ಪುಸ್ತಕಕ್ಕೆ. ಹಾಗೆ 1994 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಾಡಿನ ಕಥೆಗಳು 2 ಪುಸ್ತಕಕ್ಕೆ. 1997 ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ. ಹಾಗೆ 1997 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಿಜ್ಞಾನ ಪ್ರಶಸ್ತಿ ವಿಸ್ಮಯ ಸರಣಿಯ ಪುಸ್ತಕಕ್ಕೆ. ಹಾಗೆ 1990 ಕಥಾ ಪ್ರಶಸ್ತಿ ಮಾಯಾಮೃಗಕ್ಕೆ. 2001 ಪಂಪ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ. ಸಾಕಷ್ಟು ಪ್ರಶಸ್ತಿಗಳು ಲಭಿಸಿದೆ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ. ಆ್ಯಂಡ್ ನೋಡಿ 2957ರಿಂದ ಹಿಡಿದು 2001ರವರೆಗೂ ಕೂಡ ಅವರಿಗೆ ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳು ಲಭಿಸಿದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಮಾಂಗಲ್ಯ ಏನೋ ಇದಂತ ಹೇಳ್ಬಿಟ್ಟು ಈ ಕಡೆ ಕುವೆಂಪುರವರು ಕೂತಿದ್ದಾರೆ, ಆ ಕಡೆ 2 ಗಂಡು ಹಾಗೆ ಹೆಣ್ಣನ್ನು ಕೂರಿಸಿ ಈ ರೀತಿ ಪ್ರತಿಮೆಗಳನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ತೇಜಸ್ವಿಯವರ ನುಡಿಗಳು. ಇಡೀ ವಿಶ್ವ ಒಂದಕ್ಕೊಂದು ಬಿಗಿಕೊಂಡಿರೋ ಸಮತೋಲನದಲ್ಲಿ ನಿಂತಿರೋ ಬಲೆ ಏನೇನೋ ಇದೆ ನೋಡಿ, ಓದ್ಕೊಳ್ಳಿ. ಅವರಿವರು ಕಂಡಂತೆ ತೇಜಸ್ವಿಯವರು ಹೇಗೆ ಅಂತ ಹೇಳಿ ನೋಡಿ. ಆ ತೇಜಸ್ವಿಯವರ ಪುಸ್ತಕಗಳನ್ನು ಓದಿ ಹೆಚ್ಚು ಮಾಹಿತಿ ನಿಮಗೆ ಸಿಗುತ್ತೆ. ಆ್ಯಂಡ್ ಫೈನಲ್ ಆಗಿ ನೋಡಿ ಗಾಜ್ ಹೌಸ್ಗೆ ಇಲ್ಲಿ ಒಂದು ಬೈಕನ್ನು ತಂದು ನಿಲ್ಲಿಸಿದ್ದಾರೆ. ಇಲ್ಲಿ ಮನೆ ಇದೆ, ಚೆನ್ನಾಗಿದೆ. ಆ ನೀರಿನ ಶಬ್ದ ನೋಡಿ. ನೋಡಿ ಎಷ್ಟು ಬಗೆ ಬಗೆಯ ಫ್ಲವರ್ಗಳನ್ನು ನೀವು ನೋಡ್ಬೋದು.
ಸ್ಟಾಲ್ಗಳಿದೆ ಆ್ಯಂಡ್ ಫುಲ್ಲು ಸ್ಟಾಲ್ಗಳಿದೆ. ಆ್ಯಂಡ್ ಸುಸ್ತಾಗ್ತಾಯಿದೆ, ವಾಟರ್ ಮೆಲನ್ ತೊಗೊಂಡಿದ್ದೀನಿ, ತಿನ್ಬಿಟ್ಟು ಮನೆ ಕಡೆಗೆ ಹೋಗ್ತಾ ಇರೋದೇನೆ. ಆ ಕಡೆ ನೋಡಿ ಕಾಂತಾರ ಚಿತ್ರದ ಇದನ್ನೆಲ್ಲ ಹಾಕಿದ್ದಾರೆ, ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಆ್ಯಂಡ್ ಹಾಗೆ ಬೇಲ್ಪುರಿ ತಿನ್ಕೊಳ್ತಾ ಹೋಗ್ತಾ ಇದ್ದೀನಿ. ಈ ಬೇಲ್ಪುರಿನಲ್ಲಿ ಈರುಳ್ಳಿನೂ ಇಲ್ಲ, ಟೊಮೆಟೊನೂ ಇಲ್ಲ, ಎಂಥದ್ದು ಇಲ್ಲ. ಕಳ್ಳೆಪುರಿಗೆ ಮಸಾಲೆ ಕೊಟ್ಟವನೆ. ನೀವು ಲಾಲ್ಬಾಗ್ ಒಳಗಡೆ ಬರುವಂತಹ ಫಸ್ಟ್ ಗೇಟಲ್ಲಿ ನೀವು ಈ ಒಂದು ದೃಶ್ಯವನ್ನು ನೋಡ್ಬೋದು. ನಾನು ಆ ಕಡೆ ಗೇಟಿಂದ ಬಂದು ಈಗ ವಾಪಸ್ ಈ ಕಡೆ ಗೇಟಿಂದ ಬರ್ತಾ ಇರೋದ್ರಿಂದ ಆ್ಯಂಡ್ ಕೊನೆಯದಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ. ಇಲ್ಲಿಗೆ ಲಾಲ್ಬಾಗ್ ಕೊನೆಯಾಗುತ್ತೆ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ, ಸುತ್ತ ಬರೀ ಲಾಲ್ಬಾಗು, ಹಸಿರು ಆ್ಯಂಡ್ ವಾತಾವರಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈಗ ಸ್ವಲ್ಪ ವಾತಾವರಣ ಎಲ್ಲ ತಣ್ಣಗಾಗ್ತಾ ಇದೆ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಕಷ್ಟಪಡ್ತೀವಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆ್ಯಂಡ್ ಈಗ ಮನೆ ಕಡೆಗೆ ಹೊರಡ್ತಾ ಇರ್ತೀನಿ. ನೋಡಿ, ಕಲರ್ ಫ್ಲವರ್ಸು. ಈ ಬಾರಿ ಬಳಸಿರೋ ಎಲ್ಲ ಫ್ಲವರ್ಸು ಕೂಡ ಲಾಲ್ಬಾಗಲ್ಲೇ ಬೆಳೆದಿರುವಂಥ ಹೆಚ್ಚು ಹೂಗಳನ್ನು ಇಲ್ಲಿ ಬಳಸಿದ್ದಾರೆ. ಸೊ ಬಾಯ್, ಕೊನೆಗೆ ಲಾಲ್ಬಾಗ್ಗೆ ಬಾಯ್.